ನಾನಾ ಅಪ್ಪ ತಲೆ ಕೆಡ್ಸ್ಕೊಳ್ಳೋಂಥದ್ದೇನಿಲ್ಲ. ರಮ್ಯಾನೇ ಮನೆಯವ್ರಿಗೂ ಬಿಡ್ತೀನಿ ಅಂತ ಹೇಳಿದ್ದಾರೆ. ನಾನು ಫೋನ್ ಮಾಡಿ ಮಾತಾಡಿದ್ದೀನಿ. ಎಲ್ಲ ಸರಿ, ಈಗ ಒಂದು ಫೋನ್ ಮಾಡಿ ನಿಮ್ಮ ಅಪ್ಪನ ಕೈ ಕೊಡು, ಮಾತಾಡ್ಲಿ, ಆಗ ಅವನಿಗೆ ಸಮಾಧಾನ ಆಗುತ್ತೆ. ಫೋನ್ ಮಾಡೋ. ಏ ಅಂಬುಜ, ನಿನಗೆ ದೀಪು ಮೇಲೆ ನಂಬಿಕೆ ಇಲ್ವೇನೆ? ದೀಪು ಮೇಲೆ ನನಗೆ ಯಾಕದಕ್ಕೆ ನಂಬಿಕೆ ಇರಲ್ಲ? ಮತ್ತೆ ಅವನೊಂದ್ಸಲ ಮಾತಾಡಿದೆ ಅಂತ ಹೇಳ್ದ ತಾನೆ, ಮತ್ತೆ ಯಾಕೆ ಫೋನ್ ಮಾಡು ಅಂತಿದ್ಯಾ? ಅಲ್ಲ, ಅಣ್ಣ ಚಡಪಡಿಸ್ತಿದ್ದಾನಲ್ವಾ ಅದಕ್ಕೆ ಒಂದ್ಸಲ ಫೋನ್ ಮಾಡಿ ಮಾತಾಡ್ಸೋ ಅಂದೆ ಅಷ್ಟೇ. ಅವಳು ಫ್ರೆಂಡ್ದು ಹುಟ್ಟುಹಬ್ಬ ಅಂತ ಹೋಗಿದ್ದಾಳೆ. ಅಲ್ಲಿ ಅವಳು ಹುಟ್ಟುಹಬ್ಬ ಆಚರಿಸ್ಬೇಕಾ ಇಲ್ಲ ನಮ್ ಜೊತೆ ಮಾತಾಡ್ಬೇಕಾ? ಅವಳಿಗೇನು ಫೋನ್ ಮಾಡಕ್ ಹೋಗ್ಬೇಡ. ಒತ್ತಲ ನಾ ಒಳಗಿರ್ತೀನಿ. ದೀಪ ಬಂದ ತಕ್ಷಣ ನನಗೆ ತಿಳಿಸು. ಆಯ್ತು ರೀ. ನೀನು ಹೋಗಿ ಮಲ್ಗಲ್ವೇನೆ? ನೀವು ಮಲ್ಗಲ್ವಾ ಅದಕ್ಕೆ? ದೀಪು ಬಂದ ತಕ್ಷಣ ನಾನು ಮಲಗ್ತೀನಿ. ಹಾ, ಹಾಗಾದ್ರೆ ದೀಪು ಬಂದ ತಕ್ಷಣ ಅಣ್ಣನ್ಗೆ ತಿಳಿಸ್ಬಿಡಿ. ಯಾಕಂದ್ರೆ ಅವಳು ಬರೋ ತನಕ ನಿದ್ದೆನೇ ಮಾಡಲ್ಲ ಅದಕ್ಕೆ. ಅದ್ ನನಗೆ ಗೊತ್ತಿಲ್ವಮ್ಮ? ಹೌದಲ್ವಾ? ಸರಿ ಅದಕ್ಕೆ. ದೀಪು ಎಲ್ಲಿ ಮಗನೆ? ಅದೇ ಹೇಳಿದ್ನಲ್ಲಮ್ಮ, ರಮ್ಯಾ ಮನೆ ಬರ್ಡೇಗೆ ಹೋಗಿದ್ದಾಳೆ ಅಂತ. ರಮ್ಯಾ ಶಿವಮೊಗ್ಗಕ್ಕೆ ಹೋಗಿದ್ದಾಳೆ ಅಂತ ಮೊನ್ನೆ ನೀನೇ ಹೇಳ್ದೆ ಅಲ್ವಾ? ಮತ್ತೆ ಅವಳದು ಹೇಗೆ ಇಷ್ಟು ಬೇಗ ಬಂದ್ಬಿಡ್ತಾಳೆ? ಅದು ಅಮ್ಮ, ಅಳಿಯಂದ್ರನ್ನ ನೋಡಕ್ ಹೋಗಿದ್ದಾಳೆ ಅಲ್ವಾ ದೀಪ? ನನ್ಗೆಲ್ಲ ಗೊತ್ತು ಕಣ. ಅಳಿಯಂದ್ರು ದೀಪಂಗೋಸ್ಕರನೇ ಇಲ್ಲಿಗೆ ಬಂದಿರೋದು. ದೀಪು ಅವ್ರ ಮೇಲೆ ಕೋಪ ಮಾಡ್ಕೊಂಡಿರೋದು ದೀಪು ಎಲ್ಲ ನನ್ಗೆ ಹೇಳಿದ್ಲು. ಈಗ ಅವಳು ಅಳಿಯಂದ್ರ ಜೊತೆ ಚೆನ್ನಾಗಿರೋದನ್ನು ನನ್ನ ಹತ್ರ ಹೇಳ್ಕೊಂಡಿದ್ದಾಳೆ. ನಿನ್ನೆ ನೀನು ಅದಕ್ಕೆ ತಾನೇ ಅವಳ ಕೈನಲ್ಲಿ ಕೊಬ್ಬರಿ ಮಿಠಾಯಿ ಮಾಡಿಸ್ಕೊಂಡು ಹೋಗಿದ್ದು? ಹೌದಮ್ಮ, ಪುಟ್ಟಿ ಎಲ್ಲ ಹೇಳಿದ್ಮೇಲೆ ನಾನು ಏನು ಮುಚ್ಚಿಡ್ಲಿ? ನನಗೆ ಅವರಿಬ್ರು ಚೆನ್ನಾಗಿರ್ಬೇಕು, ಖುಷಿಯಾಗಿರ್ಬೇಕು, ಜೊತೆಗಿರ್ಬೇಕು. ಹೌದಪ್ಪ, ಅಳಿಯಂದ್ರು ಇಲ್ಲಿಗೆ ಬಂದು ಒಂದೆರಡು ದಿನ ಇದ್ರೆ ನಿಮ್ಮಪ್ಪಂಗೆ ಖುಷಿ ಆಗುತ್ತೆ. ಆಮೇಲೆ ಅವ್ರ ದೀಪನ ಇಲ್ಲಿಂದ ಕರ್ಕೊಂಡು ಹೋಗ್ಲಿ. ಅದಕ್ಕೆ ಅಂತ ನಾನು ಕರೆದೆ ಅಮ್ಮ. ಆದರೆ ಅವರೇ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಬರ್ತೀನಿ ಅಂತಂದ್ರು. ತೋಲ್ದೆ ಅವರಿಬ್ಬರ ಮಧ್ಯೆ ಏನೋ ಮನಸ್ತಾಪ ಇತ್ತು. ಅದನ್ನು ಸರಿಪಡಿಸ್ಕೊಳ್ಳೋಕೆ ಪುಟ್ಟಿ ಅವ್ರನ್ನ ನೋಡಕ್ ಹೋಗಿದ್ದು. ಒಟ್ಟಿನಲ್ಲಿ ಅವರಿಬ್ರು ಸಂತೋಷವಾಗಿದ್ರೆ ನಮ್ಗಷ್ಟೇ ಸಾಕು. ಇನ್ಮೇಲೆ ಏನಾದರೂ ಇಂಥ ವಿಷಯ ಇದ್ರೆ ಮುಂಚೆನೆ ಬಂದು ನನ್ಗೆ ಹೇಳೋ. ಸರಿ ಒತ್ತಲ. ಯಾಕೋ ಕೈ ಕಾಲು ಮುಖ ತೊಳಕ್ ಮನ್ಸೇ ಆಗ್ತಾ ಇಲ್ಲ. ಮತ್ತೆ ಹಂಗೆ ಇರ್ತೀರಾ? ನೀವು ಮನ್ಸು ಮಾಡಿದ್ರೆ ಸ್ನಾನನೇ ಮಾಡ್ತೀನಿ. ನಾನಾ? ಆಗ ನಿಮ್ಮ ಮನೆಗೆ ಬಂದಾಗ ಬೆನ್ನುಜ್ಜಿ ಬಿಸಿನೀರೆಲ್ಲ ಹಾಕಿದ್ರಲ್ಲ, ಈಗ ಹತ್ರ ಮಾಡ್ಬೋದಲ್ಲ. ಹಸ್ಬೆಂಡು ಮನೆಗೆ ಬಂದ ಕೂಡಲೇ ನೀವು ತರಲೆ ಶುರು ಮಾಡ್ತೀವಿ. ಯಾಕೋ ಅತಿ ಆಯ್ತು ನೋಡಿ. ಹೊರಗಡೆ ಅಪ್ಪ ಅಮ್ಮ ಅಣ್ಣ ಎಲ್ಲರೂ ಇದ್ದಾರೆ. ತಗಿ ಬಗ್ಗೆ ನಡಿಬೇಕು. ನಿಮ್ ಗಂಡ ಕಣ್ರಿ, ಸ್ನಾನ ಮಾಡಿಸಿದ್ರು ಅದ್ರಲ್ಲೇನು ತಪ್ಪು? ಸರಿ, ನಾಳೆ ಮಾಡ್ತೀನಿ. ಸದ್ಯಕ್ಕೆ ಹೋಗಿ ಮುಖ ತೊಳಿ. ಹೊಡಿ ಹೊಡಿ ಟವಲ್ ತಗೊಂಡು ಬರ್ತೀನಿ. ಹಸ್ಬೆಂಡು ಆಯ್ತಾ? ಯಾರಾದ್ರೂ ನೋಡಿದ್ರೆ ಕಷ್ಟ ಜೀವನ. ಯಾಕೆ ಎಷ್ಟೊಂದು ಹೆದರ್ಕೋತಾ ಇದ್ದೀರಾ? ಯಾರಾದ್ರೂ ಬಂದ್ರೆ ಏನ್ ಮಾಡ್ತೀರಾ? ಬಿಡಿ. ಭಯ ನನ್ ಮನೆ ಬಿಟ್ಟು ಬರ್ಬೇಕಾದ್ರೆ ಇರ್ಲಿಲ್ವಾ? ನೀವ್ ತಪ್ಪು ಮಾಡ್ತೀರಿ ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಬಂದಪ್ಪ. ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ. ಹಸ್ಬೆಂಡು ಇವಾಗ ಅದ್ರ ಬಗ್ಗೆ ಮಾತಾಡೋ ಸಮಯ ಅಲ್ಲ. ಯಾರಾದ್ರೂ ಬಂದ್ರೆ ಕಷ್ಟ, ಬಿಡಿ ಹಸ್ಬೆಂಡು. ಆಯ್ತು, ಇನ್ನೊಂದ್ಸರಿ ಇಬ್ರು ಪುರ್ಸೊತ್ ಮಾಡ್ಕೊಂಡು ಫ್ರೀಯಾಗಿ ಮಾತಾಡೋಣ, ಆಯ್ತಾ? ಸರಿ ಬಿಡಿ. ದೀಪ ಅವರೇ ಹೇಳಿ. ಒಂದ್ಸರ್ತಿ ನಿಮ್ಮನ್ನ ಗಟ್ಟಿಯಾಗಿ ತಪ್ಕೋಬೇಕು ಅನ್ನಿಸ್ತದೆ. ಬೇಡ, ಏಕೆ? ನನ್ಗೆ ಇಷ್ಟ ಇಲ್ಲ.
ಇಷ್ಟ ಆಗುತ್ತೆ. ಇಲ್ಲ ಕಷ್ಟ ಆಗುತ್ತೆ ಹಚ್ಕೊಂಡು. ಅಡ್ಜಸ್ಟ್ ಮಾಡಿ. ಅಲ್ಲಿ ಗಂಡನೇ ಹೆದರ್ಕೋ ಹೆಂಗ್ತಿರಿ, ಇಲ್ಲೇ ಹಲ್ಲಿ ಹೆದರ್ಕೋತಾರೆ ಅನ್ನೋ ಮಾತು ನಿಮ್ ವಿಚಾರದಲ್ಲಿ ನಿಜ ಆಗುತ್ತೆ. ಬಿಡಿ ಹಚ್ಕೊಂಡು ಹಳಿ ಹೋಯ್ತಾ ಇಲ್ವಾ? ಇಲ್ಲ ಅಂದ್ರೆ ಸುಳ್ಳು ಹೇಳಿದ್ರ? ಮೋಸ್ಗಾರ ನೀವು. ಸರಿ, ಹುಡುಗಿರ್ನ ಒಲಿಸ್ಕೊಳ್ಳೋದಕ್ಕೋಸ್ಕರ ಹುಡುಗರು ಎಂತೆಂಥದ ಸುಳ್ಳು ಹೇಳ್ತಾರೆ ಅಂತದ್ರಲ್ಲಿ ಇಂಥ ಒಳ್ಳೆ ಹಕ್ಕು ಸಿಗುತ್ತೆ ಅಂದ್ರೆ ಇಷ್ಟು ಮಾಡೋಕ್ಕಾಗಲ್ವಾ? ಏನು? ನೋಡಿ, ನಾನ್ ಕೈ ತೆಗ್ದ್ರೆ ನೀವು ಸುಮ್ನೆ ಇರ್ಬೇಕು, ಸರಿನಾ? ನಾನ್ ತೆಗ್ದ್ಮೇಲೆ ಏನಾದ್ರು ತರ್ಲೆ ಕೆಲಸ ಮಾಡಿದ್ರೆ ನನ್ ಮೇಲೆ ಆಣೆ. ಆಣೆ ಪ್ರಮಾಣ ಎಲ್ಲ ಮಾಡಿ ಬಾಯಿ ಮುಚ್ಚಿಸ್ಬಿಟ್ರ ಆಯ್ತು, ಇರ್ಲಿ. ಈಗ ಸದ್ಯಕ್ಕೆ ಮನ್ಸನ್ನ ಕಂಟ್ರೋಲ್ ಮಾಡ್ಕೋತೀವಿ. ಆದ್ರೆ ಒಂದಿನ ನಾನೇ ಆಣೆ ಪ್ರಮಾಣ ಮಾಡಿ ನಿಮ್ ಬಾಯಿ ಮುಚ್ಚಿ ನಿಮ್ಗೆ ಹೊಲ್ಸ್ಕೋತೀನಿ, ನೋಡ್ತಾರೆ. ಇನ್ನೇನು ಆಣೆನೆ ಮಾಡಾಯ್ತಲ್ಲ.